ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಇಲ್ಲಿ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ನಾನು ಪ್ರಕಾಶ್ ವೈಎಂ. ವೀಕ್ಷಕರೇ, ಇಷ್ಟು ದಿನ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಬರೋ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಇಮೇಜ್ಗಳಾಗಿರ್ಬೋದು, ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡಿರೋದು ನಿಮ್ಮ ಒಂದು ಫೋನ್ ನ ಮೆಮೊರಿ ಏನಿದೆ ಅಂದ್ರೆ ಇನ್ಬಿಲ್ಟ್ ಮೆಮೊರಿ ಏನಿದೆ ಆ ಒಂದು ಮೆಮೊರಿಗೆ ಇದು ಸೇವ್ ಆಗುತ್ತೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ವಿಡಿಯೋ ಆಗಲಿ ಅಥವಾ ಇಮೇಜ್ ಆಗಲಿ ಬಂದ್ರೆ ಅದು ಸೇವ್ ಆಗೋದು ನಿಮ್ಮ ಒಂದು ಇನ್ಬಿಲ್ಟ್ ಮೆಮೊರಿಗೆ. ಆಗ ನೀವೇನ್ ಮಾಡ್ತೀರಾ, ಆ ಒಂದು ಇಮೇಜ್ ನ ಮತ್ತೆ ವಿಡಿಯೋನ ಡಿಲೀಟ್ ಮಾಡ್ತೀರಾ. ಮತ್ತೆ ಇನ್ನೊಂದು ಸಮಯದಲ್ಲಿ ಯಾವಾಗಲೂ ಆ ಒಂದು ಫೋಟೋ ಅಥವಾ ನಿಮ್ಗೆ ಆ ವಿಡಿಯೋ ಮತ್ತೆ ಬೇಕಾಗಿರುತ್ತೆ. ನೀವೇನಾದ್ರೂ ನಿಮ್ಮ ಒಂದು ವಾಟ್ಸ್ಆಪ್ ಬಂದು ಅದನ್ನ ಮತ್ತೆ ಡೌನ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ನಿಮ್ಗೆ ಡೌನ್ಲೋಡ್ ಆಗಲ್ಲ, ಪ್ಲೇ ಕೂಡ ಆಗಲ್ಲ. ಯಾಕೆಂದ್ರೆ ನೀವು ಅದನ್ನ ಡಿಲೀಟ್ ಮಾಡಿರ್ತೀರಾ. ಆದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು ಇನ್ಬಿಲ್ಟ್ ಮೆಮೊರಿಲಿ ವಿಡಿಯೋ ಆಗಲಿ ಅಥವಾ ಇಮೇಜ್ ಗಳಾಗಲಿ ವಾಟ್ಸ್ಆಪ್ ಅಲ್ಲಿ ಬಂದಿರೋದನ್ನ ನೀವು ಡಿಲೀಟ್ ಮಾಡಿದ್ರು ಕೂಡ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ಯಾವ ತರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ. ನೀವು ನೋಡಬಹುದು ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಬಂದಿದೆ. ಆ ಒಂದು ವಿಡಿಯೋನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಡೌನ್ಲೋಡ್ ಆಗಿದೆ. ನೀವೀಗ ಪ್ಲೇ ಮಾಡಿದ್ರೆ ಆ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಈಗ ಇನ್ಬಿಲ್ಟ್ ಮೆಮೊರಿ ನಿಮ್ಮ ಫೋನ್ ಅಲ್ಲಿ ಜಾಸ್ತಿ ಆಯ್ತು, ನನಗೆ ಆ ವಿಡಿಯೋಗಳು ಯಾವ್ದು ಬೇಡ ಅಂತ ನೀವು ಹೋಗಿ ಡಿಲೀಟ್ ಮಾಡಿದ್ರೆ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಬಹುದು ಆ ಒಂದು ವಿಡಿಯೋ ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ವಾಟ್ಸ್ಆಪ್ ಅಲ್ಲಿ ಬಂದು ಆ ಒಂದು ವಿಡಿಯೋನ ನೀವೇನಾದ್ರು ಪ್ಲೇ ಮಾಡಿದ್ರೆ ನಿಮ್ಗೆ ಆ ಒಂದು ವಿಡಿಯೋ ಪ್ಲೇ ಆಗೋದಿಲ್ಲ. ಯಾಕೆಂದ್ರೆ ನಾವಾಗಲೇ ಅದನ್ನ ಡಿಲೀಟ್ ಮಾಡಿದೀವಿ ಆ ವಿಡಿಯೋನ ನಮ್ಮ ಫೋನ್ ಮೆಮೊರಿಯಿಂದ. ನೋಡಿ, ಮತ್ತೆ ಆ ಒಂದು ವಿಡಿಯೋ ಇಲ್ಲಿ ನೋಡಬಹುದು ಮತ್ತೆ ಡೌನ್ಲೋಡ್ ಆಗ್ತಾ ಇದೆ. ಈ ತರದ ಒಂದು ಆಪ್ಷನ್ ಈಗ ನಮಗೆ ವಾಟ್ಸ್ಆಪ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರದ ಒಂದು ಅಪ್ಡೇಟ್ ನಿಮಗೆ ಸಿಗ್ಬೇಕಂದ್ರೆ ಪ್ಲೇ ಸ್ಟೋರ್ ಹೋಗಿ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಏನಿದೆ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಆದ್ರೆ ಇದು ಎಲ್ರಿಗೂ ಸಿಗೋದಿಲ್ಲ. ಬೀಟಾ ವರ್ಷನ್ ಗೆ ಯಾರು ಜಾಯ್ನ್ ಆಗಿದ್ದಾರೆ ಅವರು ಮಾತ್ರ ಸಿಗುತ್ತೆ. ನೀವು ನೋಡಬಹುದು, ನೀವು ಈ ವಾಟ್ಸ್ಆಪ್ ಬಂದು ಇಲ್ಲಿಂದ ನೀವು ಬೀಟಾ ವರ್ಷನ್ ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅದು ಫುಲ್ ಆಗಿದೆ. ನೀವು ಯಾವ ತರ ಜಾಯ್ನ್ ಆಗೋದು ಅಂದ್ರೆ, ನಾನು ನನ್ನ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಈ ಒಂದು ಜಾಗದಲ್ಲಿ ಬಂದಾಗ ಇಲ್ಲಿ ನೋಡಬಹುದು, ನೀವು ಲೀವ್ ದಿಸ್ ಪ್ರೋಗ್ರಾಮ್ ಅಂತ ಇದೆ. ಅಂದ್ರೆ ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ ನೀವು ಇದರಿಂದ ಹೊರಗೆ ಬರ್ತೀರಾ ಅಂತ ನನಗೆ ಕೇಳ್ತಾ ಇದೆ. ಆದ್ರೆ ನೀವು ಈ ಒಂದು ಜಾಗಕ್ಕೆ ಬಂದಾಗ ನಿಮಗೆ ಬೀಟಾ ವರ್ಷನ್ ಗೆ ನೀವು ಜಾಯ್ನ್ ಆಗ್ತೀರಾ ಅಂತ ಒಂದು ಆಪ್ಷನ್ ಕೇಳುತ್ತೆ. ಅದು ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಬೀಟಾ ವರ್ಷನ್ ಗೆ ಜಾಯ್ನ್ ಆಗ್ತೀರಾ. ನಂತರ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಇದೆ ಅದನ್ನ ಪ್ಲೇ ಸ್ಟೋರ್ ಹೋಗಿ ಅಪ್ಡೇಟ್ ಮಾಡಿದ ನಂತರ ನಾನು ಈಗ ಏನ್ ತೋರಿಸ್ತೇನೆ ನಿಮಗೆ ಆ ಒಂದು ಫೀಚರ್ ನಿಮಗೂ ಕೂಡ ಸಿಗುತ್ತೆ. ನೀವು ಬೀಟಾ ವರ್ಷನ್ ಗೆ ಜಾಯ್ನ್ ಆಗದೇ ಬರೀ ವಾಟ್ಸ್ಆಪ್ ನ ಅಪ್ಡೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಈ ಒಂದು ಅಪ್ಡೇಟ್ ಸಿಗೋದಿಲ್ಲ. ಮತ್ತೆ ಯಾವುದೇ ಒಂದು ಹೊಸ ಫೀಚರ್ ಬಂದರೂ ಕೂಡ ನಿಮಗೆ ಬೇಗನೆ ಸಿಗೋದಿಲ್ಲ. ಅದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ. ನೀವು ಬೀಟಾ ವರ್ಷನ್ ಜಾಯ್ನ್ ಆದ್ರೆ ಮಾತ್ರ ನಿಮಗೆ ಎಲ್ಲಾ ತರದ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.